ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ದ್ವಾದಶ ರಾಶಿಗಳ ಮೇಲೆ ಚಂದ್ರಗ್ರಹ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಯಾವ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವ ರಾಶಿಯವರಿಗೆ ಕೆಡುಕುಂಟಾಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಗೆ ಚಂದ್ರ 5ನೇ ಮನೆಯ ಯಜಮಾನ, ಪೂರ್ವ ಪುಣ್ಯದ ಒಂದು ಸ್ಥಾನದ ಒಂದು ಯಜಮಾನ ಅಂತಲೇ ಹೇಳ್ಬೋದು. ಸೊ ಇದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸರ್. ಹೌದು, ಪೂರ್ವ ಪುಣ್ಯ ಸ್ಥಳದ ಯಜಮಾನ. ಪೂರ್ವ ಪುಣ್ಯ ಅಂದರೆ ಏನು, ನಮ್ಮ ಯಾವುದೋ ಒಂದು ಜನ್ಮದ. ಹಾಗಾಗಿ ಪಿತೃಪಿತಾಮಹ ಪ್ರಪಿತಾಮಹ ಇದನ್ನು ಅಥವಾ ಪುತ್ರ ಪೌತ್ರ ಪ್ರಪೌತ್ರ ಇದನ್ನು ತಗೊಳ್ಳೋದಾದರೆ ಮಕ್ಕಳನ್ನು ಸಂಕೇತಿಸುವಂಥ ಸ್ಥಳ ಇದು ಯಾವುದು, 5ನೇ ಮನೆ. ಅದಕ್ಕೆ ಪೂರ್ವ ಪುಣ್ಯ. ಹಾಗಾದರೆ ಮಕ್ಕಳು ಅಂದರೆ ಏನು, ನಮ್ಮ ಎಕ್ಸ್ಟೆನ್ಷನ್ಸೇ ಮಕ್ಕಳು. ಏನೋ ಮಕ್ಕಳು ಈ ಭೂಮಿಯಿಂದಲೇ ನಾನು ಹುಟ್ಟಿದ್ದೇನೆ, ನನ್ನ ಮಗನು ಹುಟ್ಟಿದ್ದಾನೆ, ಅಥವಾ ನನ್ನ ಮಗಳು ಹುಟ್ಟಿರ್ತಾಳೆ. ಹಾಗಾದರೆ ಆ ನನ್ನದನ್ನೇ ಹೊಂದಿರುವಂತಹ ನನ್ನ ಮಕ್ಕಳು ಯಾಕೆ ಸ್ವಭಾವದಲ್ಲಿ ನನಗಿಂತ ವಿಚಿತ್ರರಾಗ್ತಾರೆ? ಅಲ್ಲಿ ಇನ್ನೊಂದು ಯಾವುದೋ ಕೂಡಿದೆ. ಅಂದರೆ ನನ್ನ ಪತ್ನಿಯ ಅಂದರೆ ಅದು ಎರಡು ಯಾವುದೋ ಒಂದು ರೀತಿಯಲ್ಲಿ ಒಂದೇ ಮೂಲದ ಒಂದಿಷ್ಟು ಅದನ್ನು ಹೆಂಡತಿಯನ್ನು ಇನ್ನೊಂದಿಷ್ಟು ಗಂಡನನ್ನು ಮಾಡಿದಂಥದ್ದು, ಇವೆರಡೂ ಸೇರಿದಾಗ ಈ ಭೂಮಿಗೆ ಇನ್ನೊಂದು ರೀತಿಯಲ್ಲಿ ಸ್ಪಂದಿಸಬೇಕಾದಂತಹ ರೀತಿಯ ಮಕ್ಕಳು ಹುಟ್ಟುವಂತಹ ವಿಚಾರ. ಆದರೆ ಆ ಮಕ್ಕಳ ಸ್ಥಳ ಅದು ತ್ರಿಕೋನ ಸ್ಥಳವಾಗಿರೋದ್ರಿಂದ ಮೀನರಾಶಿಯವರಿಗೆ ಅದು ಒಳ್ಳೆಯದೇ. ಚಂದ್ರ ಒಳ್ಳೆಯವನು. ಚಂದ್ರ ಬಹಳ ಅಂದರೆ ಆ ಚಂದ್ರನ ಮೂಲಕವಾಗಿ ಆಗಬೇಕಾದಂಥದ್ದು ಹೆಚ್ಚಿನ ಮಟ್ಟಿಗೆ ಸಹಾಯವೇ ಹೊರತು ಕೆಟ್ಟದ್ದನ್ನು ಚಂದ್ರ ಮೀನರಾಶಿಯವರಿಗೆ ಮಾಡೋದಿಲ್ಲ. ಹಾಗಾದರೆ ಎಲ್ಲಿ ಮಾಡಿಬಿಡ್ತಾನೆ, ಎಲ್ಲಿ ಅದು ಆಗುತ್ತೆ? ಕೆಟ್ಟದ್ದು ಆಗಬೇಕಾದಂಥದ್ದಾದರೆ ಎಲ್ಲಿ ಆಗಿಬಿಡ್ಬೋದು? ಮಕ್ಕಳು. ನೋಡಿ, ಮಕ್ಕಳು ಅನೇಕ ಸಲ ಬಹಳ ಒಗಟು. ನಾವು ಆ ವಯಸ್ಸನ್ನು ದಾಟಿ ಬಂದಿರ್ತೇವೆ. ಆದರೂ ಕೂಡ ಅವರ ತಲೆಯಲ್ಲಿ ಏನು ನಡೀತಾ ಇದೆ, ಅವರ ಮನಸ್ಸಿನಲ್ಲಿ ಏನು ನಡೆಯುತ್ತೆ ಹೇಳುವಂಥ ರೀಡಿಂಗನ್ನು ತಗೊಳ್ಳಿಕ್ಕೆ ನಮಗಾಗಲ್ಲ. ನಾವು ಹೇಳ್ತೇವೆ ನಮ್ಮ ಹಿರಿಯರು ನಾವು ಹೇಗೆ ಹಿರಿಯರ ಜೊತೆಗೆ ನಡ್ಕೊಂಡಿದ್ದೇವೆ ಅನ್ನೋದು ನಮಗೆ ಗೊತ್ತು. ನಾವು ಅವರಿಗೆ ಬೇಕಾದಂಥ ಒಂದು ಪರಿಪೂರ್ಣವಾದಂಥ ಒಂದು ಆನಂದವನ್ನು ನಿರ್ಮಾಣ ಮಾಡಿದೆವೋ ಹೇಳುವಂಥದ್ದು ಅವರನ್ನು ಕೇಳಿದ್ರೆ ಮಾತ್ರ ತಿಳಿಯುತ್ತೆ. ನಾವು ಹಾಗೆ ಇದ್ದಿರ್ತೇವೆ ಅಂತ ಹೇಳುವಂಥದ್ದು ಸಂಪೂರ್ಣವಾದದ್ದಲ್ಲ. ಏನೋ ಒಂದು ತೊಂದರೆ ನಾವು ಮಾಡಿರ್ತೇವೆ. ಆದರೆ ಆ ಕಾಲವಾದರೂ ಬೇಕಿತ್ತು, ಈಗ ಇನ್ನೂ ತೊಂದರೆ ಆಗಿಬಿಟ್ಟಿದೆಯಲ್ಲ ಅಂತ ಯೋಚಿಸುವಂತಹ ನಾವು ತಂದೆ ತಾಯಿಗಳು ಈಗ ನಾವು ತಂದೆ ತಾಯಿಗಳಾಗಿದ್ದೇವೆ. ಆಗ ಅವರು ಏನು ಯೋಚಿಸ್ತಿದ್ರು ಅವರಿಗೂ ತಿಳಿತಾ ಇರಲಿಲ್ಲ ನಮ್ಮಲ್ಲಿ ಏನು ನಡೀತಾ ಇದೆ. ಈಗ ನಾವು ನೋಡಿ, ನಮ್ಮ ಕಾಲದ ಸಂದರ್ಭದಲ್ಲಿ ಇರುವಂಥ ಸಿನಿಮಾಗಳು ಅದ್ಭುತ ಸಿನಿಮಾಗಳು ಅಂತ ನಾವು ಹೇಳ್ತೇವೆ. ಆದರೆ ಆ ನಮ್ಮ ಕಾಲದ ಅದ್ಭುತ ಸಿನಿಮಾಗಳು ನಮ್ಮ ಅಜ್ಜನಿಗೋ ಮುತ್ತಜ್ಜನಿಗೋ ಅದು ಬಹಳ ಏನು ಈ ಸಿನಿಮಾ ಎಷ್ಟು ಕೆಟ್ಟುಬಿಡ್ತು ಕಾಲ ಅಂತ ಹೇಳುವಂಥ ಇಂಟಿಮೇಟ್ ಸೀನ್ಸು ಆ ಸಂದರ್ಭಕ್ಕೆ. ಅದು ಇವತ್ತೇನೂ ಅಲ್ಲ. ಇವತ್ತಿನ ಸೇನು ಅವರು ವಿಷಯನೇ ತೊಗೊಂಡ್ಬಿಡ್ತಾಯಿದ್ರು. ಇಂಥದ್ದೆಲ್ಲ ಏನೇನು ಈ ಜಗತ್ತಿನ ಈ ಆವಿಷ್ಕಾರಗಳು ಹೇಗೆ ನಿರ್ಮಾಣವಾಗ್ತವೆ ಹೇಳುವಂಥದ್ದನ್ನು ನಾವು ಊಹಿಸೋದು ಕಷ್ಟ. ಹಾಗಾಗಿ ಕಾಲಾಯ ತಸ್ಮೈ ನಮಃ, ಕಾಲಕ್ಕೆ ನಾವು ನಮಸ್ಕಾರ ಮಾಡುವಂಥದ್ದೇ. 1921ರಲ್ಲಿ ನಾವು ಹೀಗಿದ್ದೆವು, ಹಾಗಿತ್ತು, ಅದೆಲ್ಲ ಉಪಯೋಗಕ್ಕೆ ಬರೋದಿಲ್ಲ. ಅಂತ ಹೇಳ್ತೀವಿ ನಾವು, ಆದರೆ ಹಿಂದೆ ಹೋದ್ಮೇಲೆ ಹೀಗೆ ಮಾಡ್ತೇವೆ. ಯಾಕೆ, ಅವನಿನ್ನೂ ಆ ಕಾಲದಲ್ಲೇ ಇದ್ದಾನೆ. ಹಾಗೆ ನಮ್ಮ ಮಕ್ಕಳು ಕೂಡ ನಾವು ಏನನ್ನು ಹೇಳ್ತೇವೋ ಅದು ಅವರ ಗ್ರಹಿಕೆಗೆ ಅವು ಎಲ್ಲವೂ ಇವು ಜೀವನದ ಸಂಪೂರ್ಣವಾದಂತಹ ಸಿದ್ಧಿ ಸೂತ್ರಗಳು, ಇವು ಸಂಜೀವಿನಿಗಳು ಅಂತ ಅವರು ಯೋಚಿಸೋದಿಲ್ಲ. ಹಾಗಾಗಿ ನಮ್ಮ ಮಕ್ಕಳ ತಲೆಯಲ್ಲಿ ಏನು ನಡೀತಾ ಇದೆ ನಾವು ಊಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಈಗ ಅನೇಕರನ್ನು ನೀವು ಪ್ರಶ್ನಿಸಿ, ಅವರು ಜೀವನದ ಅವರವರ ಕೆಲಸದಲ್ಲಿ ಗಂಡನೂ ಕೆಲಸಕ್ಕೆ ಹೋಗುವಂಥದ್ದು, ಹೆಂಡತಿಯೂ ಹೋಗುವಂಥದ್ದು, ಹಣ ಬರುತ್ತೆ, ಅನೇಕ ರೀತಿಯ ಸೌಕರ್ಯಗಳಿರ್ತವೆ, ಕಾರಿದೆ, ಮನೆ ಅದ್ಭುತವಾದಂಥದ್ದು, 4-5 ರೂಮ್ಗಳಿರುವಂಥ ಅಪಾರ್ಟ್ಮೆಂಟು, ಇನ್ನೇನೋ ಒಂದು ಬಂಗಾರವನ್ನು ಖರೀದಿ ಮಾಡುವಂಥ ಶಕ್ತಿ ಇರುತ್ತೆ. ಎಲ್ಲವೂ ಇದ್ದರೂ ಮಕ್ಕಳೇ ಸರಿ ಇಲ್ಲ ಅಂತ ಹೇಳುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಈ ಮಕ್ಕಳು ಹೇಗೆ ಅಂತಂದರೆ ನೋಡಿ, ಸ್ಕೂಲ್ನಲ್ಲಿ ಯಾಕಾಗಿ ಜಗಳ ಆಗಿರುತ್ತೆ ಗೊತ್ತಿಲ್ಲ. ನಾವು ಹೇಳ್ತೀವಿ ಇವನು ಒಳ್ಳೆಯವನು, ಹುಡುಗರು ಉಳಿದ ಹುಡುಗರು ಇವನನ್ನು ಏನು ಮಾಡಿದರು, ಹಾಳು ಮಾಡಿಬಿಟ್ರು.
ಹಾಗೆ ಅವ್ರ ಮನೆ ತಂದೆ ತಾಯಿಗಳು ಅದನ್ನೇ ಹೇಳ್ತಾರೆ, ಇವನಿಂದಾಗಿ ಹಾಗಾದರೆ ಹಾಳಾಗಿದ್ದು ಎಲ್ಲಿ? ಹಾಗಾದರೆ ಅದರ ಬಗೆಗಾಗಿ ಸ್ಕೂಲ್ನಲ್ಲಿ ಎಲ್ಲರೂ ಮಕ್ಕಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದಾದಂತಹ ವಾತಾವರಣ ಸ್ಕೂಲ್ನಲ್ಲಿ ಸರಿಯಾಗಿ ಆಡಳಿತ ಮಂಡಳಿ ಅಥವಾ ಅಲ್ಲಿಯ ಟೀಚರ್ಸ್ಗಳು ತಗೊಳ್ತಾರೋ ಅಂತ ಕೇಳಿದ್ರೆ, ಸಾಕಷ್ಟು ಸ್ಕೂಲ್ಗಳಲ್ಲಿ ಹೆಸರುಗಳು ಅವರು ಯಾವುದಕ್ಕೋ ಕಾರಣಕ್ಕಾಗಿ ಗಳಿಸಿರ್ಬೋದೇ ಹೊರತು ಆ ಇಂಡಿವಿಜುವಲ್ ಕೇರ್ ಹೇಳುವಂಥದ್ದು ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮಕ್ಕಳನ್ನು ಅನೇಕ ಟೀಚರ್ಸ್ಗಳನ್ನು ನಾವು ಕೆಲವು ಕಥೆಗಳನ್ನು ಕೇಳಿದ್ರೆ ತುಂಬ ಆ ಮಕ್ಕಳಲ್ಲಿ ಒಂದು ರೀತಿಯ ಕೀಳರಿಮೆ ಬರುವ ರೀತಿಯಲ್ಲಿ ಒಮ್ಮೊಮ್ಮೆ ಈ ಟೀಚಿಂಗ್ ಸ್ಟಾಫ್ ಇರುತ್ತೆ. ಹಾಗೆ ಬರಬಾರ್ದು. ಯಾಕೆಂತಂದರೆ ಈಗ ನಾನು ಬಸವರಾಜ್ ಹೇಳುವಂಥ ಒಬ್ಬ ಹುಡುಗನನ್ನು ಹೇಗೆ ನಾನು ಹ್ಯಾಂಡಲ್ ಮಾಡಬೇಕು, ಅದು ಸಂಪೂರ್ಣವಾಗಿ ಶಿವರಾಜ್ ಅನ್ನುವಂಥದ್ದನ್ನು ಹ್ಯಾಂಡಲ್ ಮಾಡುವಂಥದ್ದು ಡಿಫ್ರೆಂಟ್ ಆಗ್ಬೋದು. ಆದರೆ ಆ ತಾಳ್ಮೆ ನಮಗೆ ಬೇಕು. ಯಾರಿಗೆ? ಈ ಸ್ಕೂಲಿನ ಕಲಿಸುವ ವರ್ಗಕ್ಕೆ. ಆದರೆ ಅವರಿಗೆ ತಾಳ್ಮೆ ಬೇಕು ಅಂದರೆ ಅವ್ರದ್ದು ಒಂದು ಲಿಮಿಟ್ ಇರುತ್ತಲ್ಲ. ಹಾಗಾದರೆ ಹೇಗೆ ಹೌ ಟು ಕಂಟ್ರೋಲ್ ಇದನ್ನು? ಇದು ಬಹಳ ಕಷ್ಟದ ವಿಚಾರ. ಮಕ್ಕಳು ಎಲ್ಲ ವಿಚಾರಗಳ ಒಂದು ಪಡಿಪಾಟಲುಗಳನ್ನು ದಾಟಿ ಅದ್ಭುತವಾಗಿ ಚೈತನ್ಯದಾಯಕವಾಗಿ ನಿಂತರು ಅಂತಂದರೆ ಅದೊಂದು ಅದೃಷ್ಟದ ಫಲ. ಆದರೆ ಎಷ್ಟು ತಂದೆ ತಾಯಿಗಳು ಆ ಅದೃಷ್ಟವನ್ನು ಪಡೆದಿರ್ತಾರೆ? ಎಷ್ಟೆಷ್ಟು ಜನ ಇರ್ತಾರೆ, ಅವ್ರನ್ನ ಫಾರಿನಿಗೆ ಕಳಿಸ್ತಾರೆ, ಫಾರಿನಿಗೆ ಹೋದ್ಮೇಲೆ ಓದ್ತಾರೆ. ಆ ಓದನನ್ನು ಆ ಫಾರಿನಿಗೆ ಹೋಗಿ ಓದಿಯೂ ಬರ್ತಾರೆ, ಕೆಲಸವೇ ಸಿಗೋದಿಲ್ಲ. ಇವತ್ತು ಎಷ್ಟೋ ಜನ MS ಮಾಡೋದಕ್ಕೆ ಅಂತ ಅಮೇರಿಕಕ್ಕೆ ಹೋದವರಿದ್ದಾರೆ, ಬೇರೆ ಜರ್ಮನ್. ಆದರೆ ಅಲ್ಲಿ ಆದ ಮೇಲೆ ಕೆಲಸ ಸಿಗದೆ ಹೋದರೆ ಇಂಡಿಯಾಕ್ಕೆ ಬರೋದು ಕಷ್ಟ ಆಗುತ್ತೆ. ಅಂದರೆ ಇದೇ ರೀತಿಯ ಸನ್ನಿವೇಶ. ನಾನು ಹೇಗೆ ಈಗ ಇಂಡಿಯಾವನ್ನೇ ಬೇಸಾಗಿಟ್ಕೊಂಡು ಅಂದರೆ ನಾನು ಇಂಡಿಯಾದಲ್ಲಿರೋದ್ರಿಂದ ಇದನ್ನು ಹೇಳ್ತಾ ಇದ್ದಿರೋದು. ಇದು ಬೇರೆ ಬೇರೆ ಪ್ರಮಾಣದಲ್ಲಿ ಬೇರೆ ಬೇರೆ ದೇಶದ ತಂದೆ ತಾಯಿಗಳು ಇದನ್ನು ಏನು ಮಾಡ್ತಾರೆ, ಎದುರಿಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಒಂದು 2 ವರ್ಷ ಇರಬಹುದಾದಂಥ ವೀಸಾ ಇನ್ನೊಂದು 2 ವರ್ಷ ಆದರೂ ಕೆಲಸ ಸಿಗೋದ್ರು ಇನ್ನೊಂದು 2 ವರ್ಷ ಹೋಗಬಹುದು ಅಂತಾದರೆ ಇಲ್ಲಿಂದ ಹಣ ಕಳಿಸ್ಬೇಕಾಗತ್ತೆ ತಂದೆ ತಾಯಿಗಳು. MS ಓದಿಸಿದ್ದಲ್ಲದೆ ಅವನು ಅಲ್ಲಿ 2 ವರ್ಷ ಅವಳು ಇರಬೇಕಾದಂತಹ ಸಂದರ್ಭಕ್ಕೆ ಬೇಕಾದ ಹಣವನ್ನು ಕೂಡ ಇಲ್ಲಿಂದ ಕಳಿಸುವಂಥದ್ದು. ಯಾಕೆಂದರೆ ಇವತ್ತು ನಾವು ಬೇರೆ ಬೇರೆ ದೇಶಗಳ ಅಮೇರಿಕದ್ದೇ ತೊಗೊಂಡ್ರೆ ಈ ವೀಸಾಗಳ ಪರಿಕ್ರಮಗಳೆಲ್ಲ ಯಾವುದ್ಯಾವುದೋ ರೀತಿಯ ಸ್ಥಿತ್ಯಂತರಗಳನ್ನು ಕಂಡುಕೊಂಡಂಥ ಸಂದರ್ಭ ಇದು. ಕೆಲಸಗಳು MS ಮಾಡಿದವನಿಗೆ ಕೆಲಸವೇ ಸಿಕ್ಕಿಲ್ಲ ಅಂತಂದರೆ ಅದನ್ನು ಈಗ ಒಂದು 20 ವರ್ಷಗಳ ಹಿಂದೆ MS ಮಾಡಿದ ಮೇಲೆ ಕೆಲಸ ಸಿಗಲೇಬೇಕು. ಆದರೆ MS ಮಾಡಿದ ಮೇಲೂ ಸಿಗತ್ತೆ ಅಂತ ಹೇಳುವಂಥದ್ದು ಗ್ಯಾರಂಟಿ ಅಲ್ಲ. ಹಾಗಾಗಿ ಅವರು ಏನೋ ಒಂದು ಸೋಲುಗಳನ್ನು ಕಂಡಾಗ ಆ ಮಕ್ಕಳು ಏನಾಗ್ತಾರೆ, ಕೇವಲ ನಿಷ್ಕ್ರಿಯರಾಗಿ ಹೋಗುವಂತಹ ಒಂದು ಸಂದರ್ಭವನ್ನು ಎಲ್ಲವೂ ಇದ್ದು ಜೀವನದ ಸಂದರ್ಭದಲ್ಲಿ ಎಲ್ಲವನ್ನೂ ಗೆದ್ದು ನಿಷ್ಕ್ರಿಯತೆಯನ್ನು ತೋರಿಸಬಹುದಾದಂತಹ ಸಂದರ್ಭ ಬಂದಾಗ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಪಡಿಪಾಟಲುಗಳನ್ನು ಕಾಣಬೇಕಾಗತ್ತೆ, ಇದು ನಾವು ಗಮನಿಸಬೇಕು. ಇಂತಹ ಸ್ಥಿತಿಗತಿಗಳನ್ನು, ಚಂದ್ರನ ಸ್ಥಿತಿಗತಿಗಳು ಅಕಸ್ಮಾತ್ತಾಗಿ ರಾಹುವಿನಿಂದಲೋ ಕೇತುವಿನಿಂದಲೋ ಶನೈಶ್ಚರರಿಂದಲೋ ತೊಂದರೆಗೆ ಒಳಗಾಗುವಂಥ ಸನ್ನಿವೇಶ ಇದ್ದರೆ ತಂದೆ ತಾಯಿಗಳು ಪರಿಪೂರ್ಣತೆಯಿಂದ ಮಕ್ಕಳನ್ನು ಸಾಕಬಹುದಾದಂತಹ ಅಥವಾ ಮಕ್ಕಳ ಊಟಕ್ಕೆ ಅವರು ಹಣವನ್ನು ಕೊಡಬೇಕು ಅನ್ನುವಂಥದ್ದಲ್ಲ. ಮಕ್ಕಳಿಂದ ಹಣ ಬೇಕಾಗಿಲ್ಲ ಇವತ್ತು. ಈಗ ಒಂದು 30 ವರ್ಷ 50 ವರ್ಷಗಳ ಹಿಂದೆ ಮಕ್ಕಳು ದುಡಿದ್ರೆ ನಮಗೂ ಒಂದು ಸ್ವಲ್ಪ ಬರಬಹುದೇನೋ ಅನ್ನುವಂಥದ್ದು ಹಿಂದೆ ಇತ್ತು. ಇವತ್ತು ಹಾಗಿಲ್ಲ. ಇವತ್ತು ಅವ್ರು ಕೊಡೋದು ಬೇಡ, ಅವರ ಚೆನ್ನಾಗಿರಲಿ, ಆದರೆ ಅವರು ಚೆನ್ನಾಗಿರಬಹುದಾದಂಥ ಸನ್ನಿವೇಶಗಳು ನಿರ್ಮಾಣ ಆಗೋದಿಲ್ಲ. ಡ್ರಗ್ಸು, ಇವತ್ತಿನ ಕೆಲವು ಅನೇಕ ರೀತಿಯ ಆವಿಷ್ಕಾರಗಳು, ಇದು ಯಾವ್ಯಾವ ರೀತಿಯಲ್ಲಿ ಮಕ್ಕಳನ್ನು ಕಾಡ್ತಾ ಇರ್ತವೆ. ಹಾಗಾದರೆ ಈ ಕಾಡುವಿಕೆಯನ್ನು ತಪ್ಪಿಸೋದು ಹೇಗೆ, ಇವನ್ನೆಲ್ಲ ಗಮನಿಸಬೇಕು. ಇನ್ನು ಅದ್ಭುತವಾಗಿ ಇರಬಹುದಾದಂಥ ಮಕ್ಕಳೇ ಇಲ್ಲವೇ ಅಂತ ಕೇಳಿದರೆ ಅದು ಇರ್ತಾರೆ. ಆಗ ಚಂದ್ರನಿಗೂ ಕೂಡ ಒಂದು ವಿಚಿತ್ರವಾದಂಥ ಗಟ್ಟಿ ಶಕ್ತಿ ಬೇಕು. ಹಾಗೆಯೇ ಈ ಒಂದು ಮೀನರಾಶಿಯ ಮನೆಯ ಯಜಮಾನಾದಂಥ ಗುರುವಿಗೂ ಒಂದು ಶಕ್ತಿ ಬೇಕು. ಈ ಎರಡೂ ಶಕ್ತಿಯು ಯಾವ ಸಂದರ್ಭದಲ್ಲಿ ಅವು ಒಟ್ಟಿಗೆ ಸೇರಿದಾಗ ಒಂದು ಅದ್ಭುತವಾದಂತಹ ಸಂದರ್ಭ ನಿರ್ಮಾಣ ಆಗೋದಕ್ಕೆ ಸಾಧ್ಯತೆ ಇರುವ ವರ್ತಮಾನ ನಮ್ಮ ನಿರೀಕ್ಷೆಯ ಪ್ರಕಾರ ನೆರವೇರ್ತದೋ ಆಗ ಖಂಡಿತವಾಗಿ ಮಕ್ಕಳ ಮೂಲಕವಾಗಿ ನಮಗೇನು ಮಕ್ಕಳು ಒಳ್ಳೆಯದಾಗಿದ್ದಾರೆ ಸಾಕು, ನನ್ನ ಅದೃಷ್ಟಕ್ಕೆ ನಾನು ಹಾರ್ದಿಕವಾಗಿ ನನ್ನ ಜೀವನವನ್ನು ಸಾಗಿಸಬಲ್ಲೆ ಅಂತ ಹೇಳುವಂಥ ಅನೇಕ ತಂದೆ ತಾಯಿಗಳಿದ್ದಾರೆ. ನಮಗೆ ಅವರು ಏನನ್ನೂ ಕೊಡೋದು ಬೇಡ, ಅವರು ಆರಾಮಾಗಿ ನಾನು ಸುಖವಾಗಿದ್ದೇನೆ, ನಾನಿಲ್ಲಿ. ಈಗ ನೋಡಿ, ಅನೇಕರು ಇವತ್ತು ನೀವು ಗಮನಿಸಿರ್ಬೋದು, ನಾವು ಈಗ ಒಂದು 30 ವರ್ಷ 35 ವರ್ಷದ ಈ ಒಂದು ವಿಚಾರವನ್ನು ಗಮನಿಸಿದರೆ ತಂದೆ ತಾಯಿಗಳೇ ಬಹಳ ಉತ್ಸಾಹದಿಂದ ಮಗನ ಫಾರ್ಮ್ಗಳನ್ನು ತುಂಬಿ ಯಾವುದೋ ಒಂದಿಷ್ಟು ಇದನ್ನು ಏನು ಕಾಂಪಿಟೇಟಿವ್ ಎಕ್ಸಾಮಿನೇಷನನ್ನು
ಅವನಿಂದ ಪಾಸ್ ಮಾಡಿಸಿ ವಿದೇಶಕ್ಕೆ ಕಳಿಸಿ. ಇವತ್ತಿನ ಸ್ಥಿತಿ ಹೇಗಿದೆ ಅಂದರೆ ಮಗ ವಿದೇಶದಲ್ಲಿದ್ದಾನೆ, ಮಗಳು ವಿದೇಶದಲ್ಲಿದ್ದಾರೆ ಹೇಳಾದರೆ ಇವರು ವೃದ್ಧಾಶ್ರಮವನ್ನು ಸೇರ್ಬೋದು. ಇವರೇ ಕಳಿಸಿದ್ದು ಅವರನ್ನು. ಅವರು ಇವರ ವೃದ್ಧಾಪ್ಯದಲ್ಲಿ ಇಲ್ಲಿಗೆ ಬರಲಿಕ್ಕೆ ಆಗದೆ ಹೋದಂಥ ಸ್ಥಿತಿಯನ್ನು ಅನುಭವಿಸದಿರುವಂಥ ಒಂದು ದಾರುಣತೆಯನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ನಾವು ಹೇಳ್ಕೊಳ್ಳೋದಕ್ಕೆ ಅವರು ಅಲ್ಲಿದ್ದಾರೆ ಕೆಲಸದಲ್ಲಿ, ಆದರೆ ಇಲ್ಲಿ ನಾನು ಹೇಗಿದ್ದೇನೆ, ಹಣ ಇದೆ, ಹಣ ಇಲ್ಲ ಅಂತಲ್ಲ, ಆದರೆ ಆ ವೃದ್ಧಾಪ್ಯದ ಏಕಾಂತವನ್ನು ನನಗೆ ಯಾರು, ನಾಳೆ ನಾನು ಜಾರು ಬಿದ್ದೆ ಅಂತಂದ್ರೆ ನನ್ನನ್ನು ಎತ್ತುವಂಥವ್ರು ಯಾರು, ಅಲ್ಲಿಂದ ಮಗ ಓಡಿ ಬರಲಿಕ್ಕಾಗಲ್ಲ, ಮಗಳು ಓಡಿ ಬರಲಿಕ್ಕಾಗಲ್ಲ. ಹಾಗಾಗಿ ಇಂತಹ ಸ್ಥಿತಿಗತಿಗಳು ಚಂದ್ರನ ಮೂಲಕವಾಗಿ ಏನಾಗುತ್ತೆ, ಅದು ಅವನು ಆ ಜಾತಕದಲ್ಲಿ ಕೆಲವು ಅಂದರೆ ನಾವೇ ಅವಳನ್ನು ದೂಡಿ ಕಳಿಸಿದರೂ ಕೂಡ ಆ ದೂಡಿ ಕಳಿಸಿದ್ರ ಫಲ ನಾಳೆ ನಾನು ಅನುಭವಿಸಬೇಕಾದ ಯಾತನೆಯನ್ನು ಅನುಭವಿಸಲಿಕ್ಕೆ ಅವನನ್ನು ದೂಡಿ ಕಳಿಸಿದ್ದೇನೆ ಅನ್ನುವಂತಹ ಸ್ಥಿತಿಗತಿಗಳು, ಆ ಮನಸ್ಸಿನ ವ್ಯಾಕುಲತೆಗಳು ಬೆಳೆದು ನಿಲ್ಲೋದಕ್ಕೆ ಅವಕಾಶಗಳಿರ್ತವೆ. ಇದು ಒಂದು ಕಡೆ. ಆದರೆ ಮಕ್ಕಳು ತಮ್ಮದಲ್ಲದ ದಾರಿಯನ್ನು ಹಿಡಿದು, ಯಾಕೆಂದರೆ ಇವತ್ತು ಜನರಿಗೇನು ಅಂದರೆ ಹಣದ ನಂತರದಲ್ಲಿ ಏನೂ ಇಲ್ಲ, ಹಣ ಬೇಕಷ್ಟೆ. ಅದನ್ನು ಯಾವ್ಯಾವ ರೀತಿಯಲ್ಲಿ ಹಣವನ್ನು ಗಳಿಸ್ತಾರೆ ಅಂದರೆ ಈ ಯಂಗ್ ಜನರೇಷನ್ಸ್ ಯಾವ್ಯಾವ ರೀತಿಯಲ್ಲಿ ಆ ಚಟಕ್ಕೆ ದಾಸರಾಗಿದ್ದಾರೆ ಅಂತ ತಿಳ್ಕೊಂಡಾಗ ಆ ಚಟವನ್ನು ದೂರ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಸ್ಥಿತಿಗತಿಗಳಲ್ಲಿ ತಂದೆ ತಾಯಿಗಳು ನರಳುವಂತಹ ಸ್ಥಿತಿ ಅದು ನಿರ್ಮಾಣವಾಗೋದಕ್ಕೂ ಕೂಡ. ಅಂದರೆ ನನ್ನ ಮಗ ವ್ಯಸನಕಾರನಾಗಿದ್ದಾನೆ, ನನ್ನ ಮಗನಿಗೆ ಮದುವೆ ಆಗಿಲ್ಲ, ನನ್ನ ಮಗಳಿಗೆ ಮದುವೆ ಆಗಿಲ್ಲ, ಈ ಎಲ್ಲ ವಿಚಾರಗಳನ್ನು ಗಮನಿಸಿ. ಎಲ್ಲದೂ ಇರುತ್ತೆ, ಯಾವುದಕ್ಕೂ ತೊಂದರೆ ಇರಲ್ಲ, ಆದರೆ ತೊಂದರೆ ಆಗತ್ತೆ. ಇಂತಹ ಸನ್ನಿವೇಶಗಳನ್ನು ಈ ಚಂದ್ರನ ಕಾರಣಕ್ಕಾಗಿ ಪದೇ ಪದೇ ನಾನು ಹೇಳುವಂಥದ್ದೇನು, ಸುಹಾಸಕರನಾದಂತಹ ಚಂದ್ರ ಇದ್ದರೆ ಆ ಸುಹಾಸಕರತೆಗೆ ಭಂಗವನ್ನು ತರಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಗ್ರಹಗಳ ಹಸ್ತಕ್ಷೇಪ ನಡೆಯದೇ ಹೋದರೆ, ಯಾವತ್ತು ಚಂದ್ರ ತುಂಬಿದ ಕೊಡ ಅದು ಆಗಿಲ್ಲ ಅಂತಾದ್ರೆ ಮಾತ್ರ ಆ ತುಂಬಿದ ಕೊಡವೇ ಅನೇಕ ರೀತಿಯ ಈ ತೂತುಗಳು ಬಿದ್ದ ಒಂದು ವೆಸಲ್ಲಾಗಿ ಎಲ್ಲವೂ ಅಯೋಮಯವಾಗಬಹುದಾದಂತಹ ಸ್ಥಿತಿಗತಿಗಳನ್ನು ಚಂದ್ರ ತಂದು ಬಿಡ್ತಾನೆ. ಅಷ್ಟೇ ಅಲ್ಲ, ಕಣ್ಣೀರನ್ನು ಸುರಿಸಬೇಕು ಅಂತಂದರೂ ಕೂಡ, ಸಣ್ಣೀರನ್ನು ಸುರಿಸಿ ನಾವು ಸಮಾಧಾನವನ್ನು ಪಡೆಯೋಣ ಅಂತಂದರೂ ಕೂಡ ಕಣ್ಣೀರನ್ನು ಸುರಿಸುವಂತಹ ಸ್ಥಿತಿಯೂ ಕೂಡ ಇರೋದಿಲ್ಲ, ಅದು ಕೂಡ ಆಗೋದಿಲ್ಲ. ಕಣ್ಣೀರು ಹಾಕಿದರೆ ಯಾರೋ ನೋಡಬಹುದು ಅನ್ನೋದಕ್ಕೆ ಆ ದುಃಖವನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕಾದಂಥ ಸ್ಥಿತಿ ತಲುಪಿರ್ತೇವೆ. ಹಾಗಾಗಿ ಚಂದ್ರ ಮನೋಹರನೂ ಹೌದು, ಹಾಗೆಯೇ ಮನೋವಿಕಾರನೂ ಹೌದು, ಹಾಗೆಯೂ ತಳ್ಳಬಲ್ಲ ಕಂದಕಕ್ಕೆ, ಹಾಗೆಯೇ ಆ ಸಿಂಹಾಸನದ ಮೇಲೆ ಕೂರಿಸುವಂತಹ ಒಬ್ಬ ಅದ್ಭುತವಾದಂತಹ ಚೈತನ್ಯದ ಮೂರ್ತಿಯೂ ಆಗಬಲ್ಲ. ದ್ವಾದಶ ರಾಶಿಗಳ ಮೇಲೆ ಚಂದ್ರ ಯಾವ ರೀತಿ ಪರಿಣಾಮ ಬೀರ್ತಾನೆ ಅಂತ ಹೇಳೋದನ್ನು ತಿಳ್ಕೊಂಡ್ವಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.